Well, gentlemen, let us start the tender. 10 ಲಕ್ಷ 25 lakhs, 50 lakhs. Good. Very good. Interesting. 1 crore. Wow, 1 crore. 2 crore. ಈ ಟೆಂಡರು ಭರತ್ ಚಕ್ರವರ್ತಿಗೆ ಹೋಗಬಾರ್ದು. 3 crores. 5 crores. Good morning, everybody. Hi. Hi. How are you, sir? Welcome, Mr. Bharat. ನಿಮ್ಮ ನಾಗವಲ್ಲಿ ಇಂಡಸ್ಟ್ರೀಸ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಈ ಟೆಂಡರ್ನ ನಿಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಮೈಕಾ ಪ್ರಾಜೆಕ್ಟ್ನ ಬೆಸ್ಟ್ ಪ್ರಾಜೆಕ್ಟ್ ಮಾಡ್ಕೊಡ್ತೀನಿ. ಗುಡ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಛೇ, ಈ ಪ್ರಾಜೆಕ್ಟ್ ಭರತ್ ಚಕ್ರವರ್ತಿಗೆ ಹೋಯ್ತು. ಈಗಲೇ ಈ ವಿಷಯನ ಭೂಪತಿ ಸಾರಿಗೆ ತಿಳಿಸಲೇಬೇಕು. ತಿಳಿಸಿ ಸರ್. ಯಾಕೆ ಒಬ್ಬರು 3 ಜನ ಹೊಡಿತಾ ಇದ್ದೀರಾ? ಸಾಯಿಸ್ಬಿಡ್ತಾರೆ ಸರ್, ಕಾಪಾಡಿ ಸರ್, ದಯವಿಟ್ಟು ಕಾಪಾಡಿ ಸರ್. ಇವರೆಲ್ಲ ಸೇರಿ ನನ್ ಸಾಯಿಸ್ಬಿಡ್ತಾರೆ ಸರ್, ಕಾಪಾಡಿ ಸರ್, ಕಾಪಾಡಿ. ನೀನ್ ನನ್ನ ಮುಗಿಸ್ಬೇಕು ಅಂತಾನೆ ನಾವೆಲ್ಲ ಬಂದಿರೋದು. ಓ, ಇದೆಲ್ಲ ಆಕ್ಟಿಂಗಾ? ಏನ್ರೋ ಆ ನನ್ ಶತ್ರು ಹಾಸ್ಪಿಟಲ್ ಇದಾನೋ ಇಲ್ಲ ಯಮಲೋಕ ಕಳಿಸ್ಬಿಟ್ರೋ? ಏಯ್ ಭೂಪತಿ, ನೀನ್ ಕಳಿಸಿರೋ ಈ ಕಚಡ ನನ್ ಮಕ್ಳಿಗೆ ಆ ತಾಕತ್ತಿಲ್ವೋ? ನೀನ್ ಕಳಿಸಿರೋ ಈ ಕಂತ್ರಿ ನಾಯಿಗಳಿಗೆ ಮೂಳೆ ಮುರಿದು ರಸ್ತೆಯಲ್ಲಿ ಮಲಗಿಸಿದ್ದೀನಿ. ಬೇಗ ಕಾರ್ಪೊರೇಷನ್ ನಾಯಿ ವ್ಯಾನ್ ಕಳಿಸಿ ಅವ್ರ ಟ್ರೀಟ್ಮೆಂಟ್ಗೆ ಅರೇಂಜ್ ಮಾಡು. ಏ ಭೂಪತಿ, ನಿನ್ ಕ್ರಿಮಿನಲ್ ಬುದ್ಧಿನ ನನ್ನ ಹತ್ರ ಇನ್ನೊಂದ್ಸಲ ತೋರಿಸ್ತಾ ಅಂದ್ರೆ ನಿನ್ ಬಿಸ್ನೆಸ್ ನ ನಡುಬೀದಿಲಿ ಹರಾಜಾಕ್ಬಿಡ್ತೀನಿ. ಹುಷಾರ್. ನನ್ನನ್ನೇ ಬೀದಿಲ್ ನಿಲ್ಸಿ ಹರಾಜಾಕ್ತ್ಯ? ನಿನ್ನನ್ನೇ ಹೇಗ್ ಮಟ್ಟ ಹಾಕ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನ್ ಭೂಪತಿ. ಹಲೋ, ಇನ್ಸ್ಪೆಕ್ಟರ್ ಭಾಸ್ಕರ್ ಹಿಯರ್. ಹಲೋ ಭರತ್, ಏನ್ ಸಮಾಚಾರ? ವಾಟ್? ನಾನೀಗಲೇ ಬರ್ತಾ ಇದ್ದೀನಿ. ನೋಡ, ಇವನ್ನ ಒಳ್ಳೆ ತಿಕ್ಕು ತರ ಆಡ್ತಾನಲ್ಲ ಗುರು. ನಡೆಯೋ ಕ್ಲಾಸ್ಗೆ. ಈ ಡೈಲಾಗ್ ಏನಾದ್ರೂ ನಮ್ ಕಾಲೇಜ್ ಗರ್ಲ್ಸ್ ಕೇಳಿಸ್ಕೊಂಡ್ರೆ ನಿನ್ನ ಹುಟ್ನಾಯಿ ಹೊಡೆದಂಗೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಬಾಯಿ ಮುಚ್ಕೊಂಡು ನಡೆಯಲ್ಲ. ಹಾಯ್ ಹೋಗಲೇ, ನೀನ್ ಯಾವ್ದ್ರಲ್ಲೂ ಸೋಲೋದೇ ಇಲ್ವಲ್ಲ ಗುರು? ರಾಜೇಶ್ ಅಂದ್ಮೇಲೆ ಒಂದು ಚಾಲೆಂಜ್. ಐ ಆಮ್ ರೆಡಿ. ಚಾಲೆಂಜ್ ಏನಂತ ಹೇಳು? ಬೇಡ ಗುರು, ಇದ್ರಲ್ಲಿ ನೀನ್ ಗ್ಯಾರಂಟಿ ಸೋತೇ ಸೋಲ್ತೀಯ. ಇಂಪಾಸಿಬಲ್. ನೀನು ಚಾಲೆಂಜ್ ಏನು ಅಂತ ಹೇಳು. ನಮ್ ಕಾಲೇಜ್ ಬ್ಯೂಟಿ ಕ್ವೀನ್ಗೆ ನೀನ್ ಕಿಸ್ ಮಾಡ್ಬೇಕು. ಯಾಕೆ ಗುರು ಶಾಕ್ ಆಗ್ಬಿಟ್ಟೆ? ತಾಕತ್ತಿಲ್ವಾ? ನೀನ್ ಸೋತ್ರೆ ನಮ್ ಟ್ರೂಪ್ಗೆ, ನಮ್ ಕಾಲೇಜ್ಗೆ ಅವಮಾನ ಗುರು. ಪ್ಲೀಸ್ ಗುರು, ಟ್ರೈ ಮಾಡು ಗುರು. ಓಕೆ, ಒಂದ್ಸಲ ಏನು 100 ಸಲ ಬೇಕಾದ್ರೂ ಕಿಸ್ ಮಾಡ್ತೀನಿ. ಚಾಲೆಂಜ್. ಅಲ್ಲೋಡ್ ಗುರು, ಬ್ಯೂಟಿ ಕ್ವೀನ್ ಬರ್ತಾ ಇದ್ದಾಳೆ. ನಿನ್ ತಾಕತ್ತೇನು ಅಂತ ತೋರ್ಸು ಗುರು. ರವಿ, ನೀನ್ ಬರ್ತಿಲ್ವೋ? ನಾನ್ ಬರಲ್ಲ. ಬಂದೆ ಗುರು. ರೆಡಿನಾ? ರೆಡಿ ಗುರು, ತಾಳು. ತಗೋ. ಎಕ್ಸ್ಕ್ಯೂಸ್ ಮೀ, 1 ನಿಮಿಷ. ಏನ್ ರಾಜೇಶ್? ನಾನು ನಿನಗೆ ಮುತ್ತು ಕೊಡ್ಬೇಕು. ಏನ್ ಮಾತಾಡ್ತಾ ಇದ್ಯಾ?
ಅಳುಬೇಡಮ್ಮ, ಆಶ್ರಯ ಕೊಟ್ಟವ್ರ ಮೇಲೆ ಕೈ ಮಾಡೋದು ಸರಿಯಲ್ಲ. ನಿನ್ ಕ್ಲಾಸ್ ನಾನು ಸರ್, ನಿಮ್ ಮಗಳು ಅಂತ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಸರ್. ಈ ಕಾಲೇಜಿನ ಫೌಂಡರ್ ಆಗಿರೋ ನಿಮ್ಮ ಅಣ್ಣನಿಗೆ ಕೆಟ್ಟ ಹೆಸರು ತರ್ತಾ ಇದೆಯಲ್ಲ. ದಯವಿಟ್ಟು ಈ ವಿಷಯನ ಅಣ್ಣನಿಗೆ ಮಾತ್ರ ತಿಳಿಸ್ಬೇಡಿ ಸರ್. ಇನ್ ಮುಂದೆ ಯಾವತ್ತೂ ಈ ತರ ತಪ್ಪು ಮಾಡೋದಿಲ್ಲ ಸರ್. ಪ್ಲೀಸ್ ಸರ್. ಆಯ್ತು ಪ್ಲೀಸ್ ಸರ್. ಆಯ್ತಾಯ್ತು, ಕ್ಲಾಸ್ಗೆ ಹೋಗು. ಆಯ್ತು ಸರ್. ಥ್ಯಾಂಕ್ ಯು ಸರ್. 4 ಫ್ಯಾಕ್ಟರಿ ಓನರು, 45 ಜನ ಮಿನಿಸ್ಟ್ರು, 450 ಜನ MLAಗಳ ಆಪ್ತ ಸ್ನೇಹಿತನಾಗಿರೋ ನನ್ನನ್ನ ಪೊಲೀಸ್ ಸ್ಟೇಷನ್ ಬಾಗಿಲವರೆಗೂ ಕರ್ಸ್ಕೊಂಡು ಮನೆ ಹಾಳು ಮಾಡ್ಕೋಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಈ ಕಾಕಿ ಹಾಕಿರೋ ಜನ. ಸರ್, ಯಾರೋ ನೀನು? ಎಂತ ಆಶ್ಚರ್ಯ! ಭೂಪತಿ ಭೂಪತಿ ಗೊತ್ತಿಲ್ವಾ? ನೋಡೋ, ಕಿತಾಪತಿ ತೋರ್ಸಕ್ ಬಂದ್ರೆ ಕಿಕ್ ಮಾಡ್ಬಿಡ್ತೀನಿ. ಮರ್ಯಾದೆಗೆ ಏನ್ ಬೇಕೋ ಹೇಳು. ನೋಡೋ, ನೀನ್ ಈಗ ತಂದು ಲಾಕಪ್ ಅಲ್ಲಿ ಹಾಕಿದ್ಯಲ್ಲ, ಅವ್ರನ್ನ ಇಮಿಡಿಯೇಟ್ ರಿಲೀಸ್ ಮಾಡು. ಇನ್ನೊಂದ್ ಸೆಕೆಂಡ್ ನೀನ್ ಇಲ್ಲೇನಾದ್ರೂ ಇದ್ರೆ ನಿನ್ನನ್ನು ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಹೊಟ್ಟಾಗಲಿಂದ. ಹಲೋ, ನಂಗ್ ಬೇಡ. ಇನ್ನೊಂದೇ ಒಂದು ತುತ್ತು ತಗೋಮ್ಮ. ಚಿತ್ರ ನಿಂತ್ಕೊಮ್ಮ, ನನ್ ಚಿನ್ನೆ ಅಲ್ವಾ? ಏನು ಆನ್ ಆನ್ ಜಾಣೆ. ಇದೇನ್ ಮಮ್ಮಿ, ಎಲ್ಲ ಕೆಲಸ ನೀನೇ ಮಾಡ್ತಿದ್ಯಾ? ಮನೆ ಕೆಲಸದವರೆಲ್ಲ ಎಲ್ಲಿ ಹಾಳಾಗೋದ್ರು? ನಿನಗೂ ನಿಮ್ಮ ಅಣ್ಣಂಗೂ ಮನೆ ನೆನ್ಪಿಲ್ಲ ಅಂದ್ರೆ ಎಲ್ರೂ ಹಾಗೆ ಇರ್ತಾರಪ್ಪ. ಕೆಲ್ಸ ಮುಗಿಸಿ ಅವ್ರವ್ರ ಮನೆಗೆ ಅವ್ರು ಹೋದ್ರು. ಮಮ್ಮಿ ಮಮ್ಮಿ ಕುತ್ಕೋ ಪ್ಲೀಸ್. ಮಮ್ಮಿ, ನಿನ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಮುಸುರೆ ಕೆಲಸ ಎಲ್ಲ ನೀನ್ ಇನ್ಮೇಲೆ ಮಾಡ್ಬೇಡ. ಲೋ ರಾಜೇಶ, ಈ ನಾಟಕ ಎಲ್ಲ ಯಾಕೆ ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೋ. ಹಾಗಲ್ಲ ಮಮ್ಮಿ. ಹಾಗೂ ಇಲ್ಲ ಹೇಗೂ ಇಲ್ಲ, ಅದೇನ್ ಬೇಕು ಅಂತ ಕೇಳು. ಮಮ್ಮಿ, ಮುಂದಿನ ವಾರ ನಮ್ ಫ್ರೆಂಡ್ಸ್ ಎಲ್ಲ ಊಟಿ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ಖರ್ಚಿಗಂತ ಒಂದ್ 10,000. 10,000ನಾ? ನಾನೆಲ್ಲಿಂದ ಕೊಡ್ಲಿ? ಹೋಗಿ ನಿಮ್ಮ ಅಣ್ಣನ್ ಕೇಳು. ಅಯ್ಯಪ್ಪ, ಅಣ್ಣನ ಹತ್ರನಾ? ನಾನ್ ಕೇಳಲ್ಲಮ್ಮ, ನನಗ್ ಭಯ ಆಗುತ್ತೆ. ಉಕ್ಲಾ ಅಂಕಲ್, ಪಪ್ಪನ ಹತ್ರ ಕೇಳೋಕ್ ಭಯ ಆದ್ರೆ ನಾನ್ ರೆಕಮೆಂಡ್ ಮಾಡ್ತೀನಿ. ಸಮಥಿಂಗ್ ಕೊಡ್ತೀಯಾ? ಸಮಥಿಂಗ? ಮೈ ಗಾಡ್, ಈ ಸಮಥಿಂಗ್ ಅನ್ನೋ ಭೂತ ನಮ್ ದೇಶದ ವ್ಯವಹಾರಗಳಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೆ. ಈಗ ಸಂಸಾರಕ್ಕೂ ಸಂಬಂಧಕ್ಕೂ ಹಿಡ್ಕೊಂಡ್ಬಿಡ್ತಾ? ರಾಜೇಶ, ಮರ್ತೇ ಹೋಯ್ತು. ನಿಮ್ಮಣ್ಣ ಆಗ್ಲೇ ಬಂದು ರೂಮಲ್ಲಿ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಹೋಗಪ್ಪ. ಅಂದ್ಮೇಲೆ ಇವತ್ ನಿಂಗೆ ಲಕ್ಕು ಲಕ್ಕು, ಬೇಕಾದ ಹಣ ಸಿಕ್ಕತ್ತೆ. ಹೋಗ್ ಹೋಗು. ಹೋಗು ಹೋಗು. ಅಣ್ಣ ಏನೋ ಕರೆದ್ರಂತೆ. ಅಣ್ಣ, ನಿನ್ನ ಕಾಲೇಜ್ ಕಲ್ತಿದ್ದು ವಿದ್ಯೆ ಕಲ್ತು ಸಮಾಜದಲ್ಲಿ ಒಳ್ಳೆ ಹೆಸರು ಕಳಿಸ್ಲಿ. ಹೆಣ್ಮಕ್ಳನ್ನ ರ್ಯಾಗಿಂಗ್ ಮಾಡ್ಕೊಂಡು ಅಣ್ಣ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಮುಚ್ಚಬಾಯಿ, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನೋಡ್ ರಾಜೇಶ್, ಈ ಊರಲ್ಲಿ ನಮ್ಮ ಬಗ್ಗೆ, ನಮ್ಮ ವಂಶದ ಬಗ್ಗೆ ಅಪಾರವಾದ ಮರ್ಯಾದೆ, ಗೌರವ ಇದೆ. ಅದ್ ನಿನಗೆ ಜ್ಞಾಪಕ ಇರಲಿ. ಅದು ನನ್ನ ಫ್ರೆಂಡ್ಸ್ ಮಾತು ಕೇಳ್ಕೊಂಡು ಆ ರೀತಿ ಮಾಡ್ಬಿಟ್ಟೆ. ಇನ್ಮೇಲೆ ಯಾವತ್ತೂ ಅಂತ ಕೆಲಸ ಮಾಡಲ್ಲ ಅಣ್ಣ.
ನೋಡು ರಾಜೇಶ್, ಇಲ್ಲಿ ನಾನು ನಿಂಗೆ ಹೊಡೆದಿದ್ದು ಈ 4 ಗೋಡೆ ಮಧ್ಯದಲ್ಲೇ ಇರಲಿ. ಅಮ್ಮನಿಗೆ ಗೊತ್ತಾದ್ರೆ ನೊಂದ್ಕೊಳ್ತಾರೆ, ಗೊತ್ತಾಯ್ತಾ? ಹೋಗು. ಅಲ್ಲ ಮಮ್ಮಿ, ಇಷ್ಟ ದಿವಸ ದೇವ್ರ ಹತ್ರ ಇಟ್ಕೊಂಡು ಏನ್ ಮಾಡ್ತಾ ಇದ್ಯಾ? ನನ್ನನ್ನ ಪಪ್ಪನ ನೋಡ್ಬೇಕು ಅಂತ ಸ್ವಲ್ಪನೂ ಆಸೆ ಇಲ್ವಾ ನಿಂಗೆ? ಚಿತ್ರ, ಸ್ವಲ್ಪ ಅಲ್ಲ ಪುಟ್ಟ, ನಮ್ಮಿಬ್ರು ನೋಡೋದಕ್ಕೆ ಮಮ್ಮಿಗೆ ಬೆಟ್ಟದಷ್ಟು ಆಸೆ ಇದೆ. ಆ ದೇವ್ರಿಗೂ ಮಮ್ಮಿ ಮೇಲೆ ತುಂಬಾ ಪ್ರೀತಿ ಇದೆ. ಆದಷ್ಟು ಬೇಗ ಅವನು ಮಮ್ಮಿನ ಕಳ್ಸಿಕೊಡ್ತಾನೆ. ನಮ್ಮಿಬ್ರು ನೋಡೋಕೆ ಮಮ್ಮಿ ಬಂದೇ ಬರ್ತಾಳೆ. ಕೂತ್ಕೋಬಿಟ್ಟಿ, ಕೂತ್ಕೋ. ದೇವ್ರಿಗೇನೋ ಮಮ್ಮಿ ಮೇಲೆ ಪ್ರೀತಿ ಇದೆ, ಮತ್ ನನ್ ಮೇಲೆ ನಿಂಗೆ ಯಾಕೆ ಪ್ರೀತಿ ಇಲ್ಲ? ನನ್ನ ಮುದ್ದು ಮಗಳ ಮೇಲೆ ನನಗ್ ಪ್ರೀತಿ ಇಲ್ಲ ಅಂತ ನಿನಗ್ಯಾರು ಹೇಳಿದ್ಬಿಟ್ಟಿ? ಯಾರೋ ಯಾಕೆ ಹೇಳ್ಬೇಕು? ನನ್ ಮೇಲೆ ನಿಂಗ್ ಪ್ರೀತಿ ಇದ್ದಿದ್ರೆ ಅಲ್ಲಷ್ಟು ಕೋಟಿ ಇಲ್ಲಷ್ಟು ಕೋಟಿ ಸಂಪಾದನೆ ಮಾಡೋ ನೀನು ಆಫ್ಟರ್ ಆಲ್ ಒಂದ್ ಮಮ್ಮಿನ ಯಾಕೆ ತರ್ತಾ ಇರ್ಲಿಲ್ಲ? ಖಂಡಿತ ತರ್ತೀನಮ್ಮ. ಈಗ ನನ್ನ ಪುಟ್ಟಿಗೆ ನಿದ್ರೆ ಬರ್ತಾ ಇದೆ, ಮಲಗು. ಭರತ್, ಮಗು ನಿದ್ದೆ ಮಾಡ್ತಪ್ಪ. ಏನ್ ಮಮ್ಮಿ, ತಗೋ ಹಾಲು. ಇಷ್ಟೊತ್ತಾದ್ರೂ ಮಲಗದೆ ನೀನ್ ಯಾಕೆ ಹಾಲು ತರಕ್ ಹೋದೆ? ನನ್ ಕಷ್ಟ ನೋಡಿ ಆದ್ರೂ ನಿನಗ್ ಸ್ವಲ್ಪ ಕರುಣೆ ಬರುತ್ತೇನೋ ಅಂತ. ಏನ್ ಹೇಳ್ತಾ ಇದೆಯಾ ಮಮ್ಮಿ? ಹೆತ್ತ ತಾಯಿ ನೀನು, ನಿನ್ ಮೇಲೆ ಕರುಣೆ ಇಲ್ದೇ ಇರುವಂತ ಕಟ್ಕಾನ ನಾನು. ಭರತ್, ನಿನಗ್ ಸ್ವಲ್ಪನಾದ್ರೂ ಪ್ರೀತಿ ಮಮತೆ ಕರುಣೆ ಅನ್ನೋದಿದ್ದಿದ್ರೆ ಶಾಶ್ವತವಾಗಿ ಈ ಲೋಕ ಬಿಟ್ಟು ಹೋಗಿರೋ ತಾಯಿನ ನನಗ್ ಬೇಕು ಅಂತ ನಿನ್ ಕಂದ ಹಂಬಲಿಸ್ತಿದ್ರು. ಅವಳು ದೇವ್ರ ಹತ್ರ ಹೋಗಿದ್ದಾಳೆ, ಇವತ್ತು ಬರ್ತಾಳೆ, ನಾಳೆ ಬರ್ತಾಳೆ ಅಂತ ಯಾಕೋ ಸುಳ್ಳು ಹೇಳ್ತಿದ್ದೆ. ನೋಡು, ಇನ್ಮೇಲಾದ್ರೂ ಈ ಸುಳ್ಳು ನಾಟಕ ಆಡೋದನ್ ಬಿಟ್ಟು ಬೇರೆ ಮದ್ವೆ ಆಗೋದಕ್ಕೆ ಪ್ರಯತ್ನ ಮಾಡು. ನೋಡು ಮಮ್ಮಿ, ಈ ಪ್ರಪಂಚ ದೃಷ್ಟಿಲಿ, ನಿನ್ ದೃಷ್ಟಿಲಿ ನಾಗವಲ್ಲಿ ಸತ್ತು ಹೋಗಿರ್ಬೋದು, ಆದ್ರೆ ನನ್ನ ಪಾಲ್ಗವಳು ಇನ್ನೂ ಬದುಕಿದ್ದಾಳೆ. ಅವಳು ನನ್ನ ಹೃದಯದಲ್ಲಿ ನಿಂತಿದ್ದಾಳೆ. ಅವಳು ಶಾಶ್ವತವಾಗಿ ನಿಂತಿರೋ ಈ ಹೃದಯದಲ್ಲಿ ಇನ್ನೊಂದು ಹೆಣ್ಣಿಗೆ ಸ್ಥಾನ ಕೊಡೋದಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ನೋಡು ಮಮ್ಮಿ, ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ಮದುವೆ ವಿಷಯ ಮಾತ್ರ ಎತ್ಬೇಡ. ಪ್ಲೀಸ್ ಮಮ್ಮಿ, ಪ್ಲೀಸ್. ಹೋಗ್ಲಿ ಬಿಡಪ್ಪ, ನೀನಿಷ್ಟ ಆಟ ಮಾಡಿದ್ರೆ ನಾನೇನಪ್ಪ ಮಾಡ್ಲಿ? ನಿನ್ನಿಷ್ಟ. ಪ್ಲೀಸ್ ಭರತ್, ಡೋಂಟ್ ಡಿಸ್ಟರ್ಬ್ ಹರ್. 1 ಅವರಿಂದ ಏನೇ ಪ್ರಯತ್ನ ಪಟ್ಟರು ಫೀವರ್ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ? ನಾವು ಹೆಲ್ಪ್ಲೆಸ್ ಆಗ್ತಿದೀವಲ್ಲ ಅಂತ ಫೀಲ್ ಆಗ್ತಾ ಇದೆ. ಚಿತ್ರ, 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 ಚಿತ್ರ ನೋಡು, ಚಿತ್ರ, ಚಿತ್ರ, ಇಲ್ಲಿ ನೋಡು, ನಿಮ್ ಮಮ್ಮಿ ಬಂದಿದ್ದಾರೆ, ಇಲ್ಲಿ ನೋಡು. ಇಲ್ಲ ಇಲ್ಲ, ಇವ್ರು ನಮ್ಮ ಮಮ್ಮಿ ಅಲ್ಲ. ನಮ್ಮ ಮಮ್ಮಿ ಸತ್ತೋಗಿದ್ದಾರೆ. ಸತ್ತೋಗಿರೋ ಮಮ್ಮಿ ನಂಗ್ ಬೇಕಾಗಿಲ್ಲ, ನಂಗ್ ಬೇಡ. ಚಿತ್ರ, ನಿನ್ ಕರ್ದಾಗ ಬರೋ ಮಮ್ಮಿ ನಾನಿದ್ದೀನಲ್ಲ. ಸುಳ್ಳು, ನೀನ್ ಬರೀ ಸ್ಕೂಲ್ ಮಮ್ಮಿ ಅಷ್ಟೇ. ಇಲ್ಲ ಚಿತ್ರ, ಎಲ್ರೂ ಒಪ್ಪೋದಾದ್ರೆ
ಮನೇಲೂ ನಿನಗೆ ಮಮ್ಮಿ ಆಗಿರ್ತೀನಿ. ಸದಾ ನಿನ್ ಮಮ್ಮಿ ಆಗಿರೋಕೆ ನಾನು ಸಿದ್ಧವಾಗಿದ್ದೀನಿ. ಅಮ್ಮ. ಗುಡ್ ಚಿತ್ರ ಬೇಬಿ, ಡೋಂಟ್ ಎಕ್ಸೈಟ್. ಮಲ್ಕೊಮ್ಮ, ಮಲ್ಕೋ. ಸ್ಪಂದನ, ವೆಲ್ ಡನ್. ಪ್ರೀತಿಗಿಂತ ದೊಡ್ಡದಾದ ಟ್ರೀಟ್ಮೆಂಟ್ ಈ ಜಗತ್ತಲ್ಲೇ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ಟೆ. ನೌ ಸಿ ಇಸ್ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ಚಿತ್ರ, ಮಿಸ್ಟರ್ ಭರತ್, ಸ್ಪಂದನಾಳಂತ ಆತ್ಮೀಯಳನ್ನು ಪಡೆದಿರೋ ನೀವು ತುಂಬಾ ಅದೃಷ್ಟವಂತರು. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಸ್ಪಂದನ, ಇದೇನಮ್ಮ ಇದು? ಏನ್ ಮಾಡ್ತಿದ್ದೀರಾ? ಛೇ, ಇದನ್ ಬಿಟ್ರೆ ನೀನ್ ಇವತ್ ನಮಗ್ ಮಾಡಿದ ಉಪಕಾರದ ಋಣ ತೀರ್ಸೋಕೆ ಬೇರೆ ದಾರಿನೇ ಇಲ್ಲಮ್ಮ. ಇಲ್ಲಮ್ಮ, ನಾನ್ ಮಾಡಿದ್ದು ಉಪಕಾರ ಅಲ್ಲ, ಒಂದು ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಅಷ್ಟೇ. ನಾನಿನ್ ಬರ್ಲಮ್ಮ. ನಮಸ್ಕಾರ. ಭರತ್, ಭರತ್, ಸ್ಪಂದನ ಹೇಳಿದ್ದು ಕೇಳಿಸ್ಕೊಂಡಿಯಪ್ಪ? ನಾನೀಗ್ಲೂ ಹೇಳ್ತಾ ಇದ್ದೀನಿ, ಪರಿಸ್ಥಿತಿಗಳ ಒತ್ತಡಕ್ಕೆ ನಿನ್ ಬಲವಂತಕ್ಕೆ ಒಂದ್ ವೇಳೆ ನಾನು ಸ್ಪಂದನ ಮದುವೆ ಆದ್ರೂ ಅವಳಿಗೆ ಮಗು ಆದ್ಮೇಲೆ ಅವಳು ಚಿತ್ರ ಮಲ್ತಾಯಿ ಆಗ್ತಾಳೆ ಹೊರತು ತಾಯಿ ಆಗಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಭರತ್, ಗ್ರ್ಯಾಂಡ್ ಸಕ್ಸಸ್. ಯಾವ ವಿಚಾರದಲ್ಲಿ? ಇನ್ಯಾವ ವಿಚಾರ? ನಮ್ಮಿಬ್ರು ಲವ್ ವಿಚಾರ. ಅಂದಾಗೆ ನೀವೇ ನನ್ನನ್ನ ಫೋನ್ ಮಾಡಿ ಕರ್ಸ್ಕೋತೀರಾ ಅಂತ ನನ್ ಕನಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಸ್ಪಂದನ, ಇವತ್ತು ಭ್ರಮೆಗಳಿಂದ ಜೀವನ ನಡೆಸೋರು ಮುಂದೆ ತೊಂದರೆ ಪಡ್ಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಇನ್ ಮುಂದೆ ಯಾವತ್ತು ನನ್ ಫಾಲೋ ಮಾಡ್ಬಿಡ. ಭರತ್, ಎಸ್, ಇದನ್ನ ಹೇಳೋದಕ್ಕೋಸ್ಕರನೇ ನಾನು ನಿಂಗೆ ಫೋನ್ ಮಾಡಿದ್ದೆ. ಭರತ್, ಚಂದ್ರ ಬೇಡ ಅಂದ್ರೆ ನೈದಿಲೆ ಅರಳೋದಿಲ್ವಾ? ಸೂರ್ಯ ಬೇಡ ಅಂದ್ರೆ ಕಮಲ ಮೊಗ್ಗಾಗಿ ಇದ್ಬಿಡುತ್ತಾ? ಸಮುದ್ರ ಬೇಡ ಅಂದ ಮಾತ್ರಕ್ಕೆ ನದಿ ಹರಿಯೋ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತಾ? ಯಾಕೆ ಸುಮ್ಮನಾಗ್ಬಿಟ್ರಿ? ಹೇಳಿ ಭರತ್. ಪ್ರಕೃತಿಗೆ ನಮ್ಮನ್ನು ಹೋಲಿಸ್ಕೊಂಡ್ರೆ ಅದು ತಪ್ಪಾಗತ್ತೆ. ಯಾಕೆ ತಪ್ಪಾಗುತ್ತೆ ಭರತ್? ನಾವಿಬ್ರು ಈ ಪ್ರಕೃತಿಲಿ ಅರಳಿರೋ ಹೂಗಳೇ ತಾನೆ? ಸ್ಪಂದನ, ನಾನು ಈಗಾಗಲೇ ಬಾಡೋ ಸ್ಥಿತಿಗೆ ಬಂದಿರೋ ಹೂವು, ಆದ್ರೆ ನೀನು ಈಗ ಅರಳ್ತಾ ಇರೋ ಪನ್ನೀರ್ ಪುಷ್ಪ. ನಿನಗೂ ನನಗೂ ಎಲ್ಲಿನ ಸಂಬಂಧ? ಇಷ್ಟಕ್ಕೂ ನನ್ನಾಗುವಲ್ಲಿ ರೂಪ ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ನಿಂತಿರುವಾಗ ಬೇರೆ ಯಾವ ಹೆಂಗೂ ಅಲ್ಲಿ ಸ್ಥಾನ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಹುಚ್ಚು ಕಲ್ಪನೆಗಳನ್ನೆಲ್ಲ ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆಗಿ ಸುಖವಾಗಿರು. ಈ ವಿಚಾರದಲ್ಲಿ ನಿನ್ಗೆ ಯಾವುದೇ ರೀತಿ ಸಹಾಯ ಸಹಕಾರ ಬೇಕಾದ್ರೂ ನಾನ್ ಮಾಡ್ತೀನಿ. ಇಸ್ ಇಟ್? ವೈ ನಾಟ್? ನಾನ್ ನಿಮ್ಮ ಅಣ್ಣನ ಫ್ರೆಂಡ್. ನಿನ್ನ ಮದುವೆ ಆಗೋದಕ್ಕೆ ಮನ್ಸಿಲ್ದೆ ಹೋದ್ರು ನಿನ್ನ ಸುಖ ಸಂತೋಷಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ಸ್. ನಿಮ್ಮ ಧಾರಾಂತನಕ್ಕೆ ತುಂಬಾ ಧನ್ಯವಾದಗಳು. ಅಂದ್ರೆ ನೀನ್ ಬೇರೆ ಮದುವೆ ಆಗೋದಕ್ಕೆ ಒಪ್ಕೊಂಡ್ ಹಾಗೇನಾ? ಒಪ್ಕೊಂಡ್ ಹಾಗೇನೆ. ಬಟ್ ಗಂಡು ನನ್ನ ಕಂಡೀಷನ್ಗೆ ತಕ್ಕ ಹಾಗಿರ್ಬೇಕು. ಏನ್ ಕಂಡೀಷನ್? ನನ್ನ ಮದ್ವೆ ಆಗೋ ಗಂಡಿಗೆ ಭರತ್ ಅಂತದೇ ರೂಪ ಇರ್ಬೇಕು, ಭರತದೇ ಗುಣ ಇರ್ಬೇಕು. ಮುಖ್ಯವಾಗಿ ಭರತ್ನಲ್ಲಿರೋ ಮಲ್ಲಿಗೆ ಅಂತ ನಗು ಇರ್ಬೇಕು. ನಿಮ್ ಕೈಲಾದ್ರೆ ಇಂಥ ಗಂಡನ ಹುಡುಕೊಂಡ್ ಬನ್ನಿ. ಮದ್ವೆ ಆಗೋಕೆ ನಾನ್ ರೆಡಿ ಆಗಿರ್ತೀನಿ. ಓಕೆ, ಬಾಯ್. ನಾಳೆ ಸ್ಕೂಲಲ್ಲಿ ಮೀಟ್ ಆಗೋಣ. ಬಾಯ್. ಏ ಚಿತ್ರ, ಟೀಚರ್ ನಮ್ಮ ಮಮ್ಮಿ ಅಂತ ಕರಿಬೇಡ ಅಂತ ಹೆಸರ ಹೇಳೋದು?
ಬರ್ತಾ ಬರ್ತಾ ನಿನ್ನ ಮಾತು ಜಾಸ್ತಿ ಆಗೋಯ್ತು. ಅತ್ತೆ ಅತ್ತೆ ಅತ್ತೆ, ಇದು ನನ್ನ ನಾಗಬಲಿ ಧ್ವನಿ ಇದ್ದಾಗಿದೆಯಲ್ಲ, ಇದ್ದಾಗೇನು ಇದು ಸಾಕ್ಷಾತ್ ನಾಗಬಲಿ ಧ್ವನಿನೇ. ಆದ್ರೆ ನಾಗವಲ್ಲಿ ಯಾವತ್ತೋ ಕುಲದೈವದಲ್ಲಿ ಐಕ್ಯವಾದ ನಾನು ನೀವು ನೋಡಿದ ಕಡೆಯೆಲ್ಲ ಇರೋಕೆ ಹೇಗೆ ಸಾಧ್ಯ? ಅತ್ತೆ, ಇಲ್ಲಿ ನೋಡಿ. ಕುಲದೇವರ ಕೃಪೆಯಿಂದ ದೈವ ಸಂದೇಶ ತಿಳಿಸೋಕೆ ನಾನೇ ಬಂದಿರುವಾಗ ಈ ಕಣ್ಣೀರು ಈ ಜನ್ಮದಲ್ಲೇ ಕೇಳೋಕ್ ಸಾಧ್ಯ ಇಲ್ಲದ ನಿನ್ ಮಾತು ಕೇಳಿ ತುಂಬಾನೇ ಸಂತೋಷ ಆಗ್ತಿದೆ ಅಮ್ಮ. ಆದ್ರೆ ನಿನ್ ರೂಪನ ಕಣ್ಣಿಂದ ನೋಡಕ್ ಆಗ್ತಿಲ್ಲ ಅನ್ನೋ ದುಃಖ ಅಮ್ಮ, ದುಃಖ. ಅತ್ತೆ ಅತ್ತೆ, ನಾಗವಲ್ಲಿ ನೀನ್ ಬಂದ್ಬಿಟ್ಟಿಯಮ್ಮ. ನಾನೇ ಬರೋಕ್ ಹೇಗೆ ಸಾಧ್ಯ ಆಗಿ ನಿನ್ ಕಣ್ಣೀರ್ ನೋಡಕಂತೆ ಆ ದೇವ್ರಿ ಕನಿಕರದಿಂದ ಕಳಿಸ್ಕೊಟ್ಟ. ಆ ಕರುಣಾಮಯಿಗೆ ನಾವ್ ಎಷ್ಟು ಸೇವೆ ಮಾಡಿದ್ರು ಸಾಲದು ಕಂದ. ವರ್ಷಕ್ಕೊಂದ್ಸಾರಿ ಮಾಡಿದ ಪೂಜೆನೇ ಮರೆತು ಎಷ್ಟು ಸೇವೆ ಮಾಡಿದ್ರು ಸಾಲದು ಅಂತ ಸುಳ್ಬೇರಿ ಆಗ್ತಿದ್ದೀರಾದ್ರೆ. ಹೌದಮ್ಮ, ಹೌದು. ಈ ಮನೆ ಜನರ ಕಷ್ಟಗಳೆಲ್ಲ ಕಳೆದು ಇಷ್ಟಾರ್ಥಗಳನ್ನ ನೆರವೇರಿ ಮತ್ತೆ ಈ ಮನೆ ಬೆಳಕಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಇನ್ ಮುಂದೆ ಕುಲದೇವರ ಪೂಜೆನ ಯಾವತ್ತೂ ಮರಿಬೇಡಿ, ಯಾವತ್ತೂ ಮರಿಬೇಡಿ, ಯಾವತ್ತೂ ಮರಿಬೇಡಿ, ಯಾವತ್ತೂ ಮರಿಬೇಡಿ. ಡ್ಯಾಡಿ ಸ್ಪೀಡಾಗಿ ಹೋಗಿ ಡ್ಯಾಡಿ. ಜಾಲಿ ಟ್ರಿಪ್ ಅಲ್ವಾ ಪಾಪ? ಕ್ಲಾಸು ಲೆಸನ್ಸ್ ಬಿಟ್ಟು ಹೀಗೆ ಊರು ನಡೀತಾ ಇದ್ರೆ ನೀನು ತುಂಬಾ ಜಾಲಿ ಅನ್ಸುತ್ತಲ್ವಾ? ಕುಲದೇವತೆ ದರ್ಶನಕ್ಕೆ ಹೋಗ್ತಾ ಇದೀವಲ್ಲ ಅಂತ ಅವಳು ಖುಷಿ ಪಟ್ರೆ ಅದಕ್ಕೆ ನಿನಗೆ ಕಾಣಕ್ಕೆ ಸರ್? ಬೇಸರ ಏನಿಲ್ಲ ರಾಜೇಶ್. ನನ್ನ ಈ ಬಿಸ್ನೆಸ್ ಟೆನ್ಷನ್ ಅಲ್ಲಿ ಕುಲದೇವ್ರ ಬಗ್ಗೆ ಯೋಚನೆ ಮಾಡಿದ್ರು. ಅಮ್ಮನ್ ಕನ್ಸಿನಲ್ಲಿ ಬಂದಿದ್ರಿಂದ ಈಗ ಹೋಗಿ ದೇವ್ರ ದರ್ಶನ ಮಾಡೋ ಅವಕಾಶ ಬಂದಿದೆ ಅಷ್ಟೇ. ಬಂದ್ಬಿಟ್ಟು ಸ್ಪಾಟ್ ಬಂದ್ಬಿಡ್ತು. ಹೌದು. ಎಷ್ಟು ದೂರ? ನೋಡು ಬರ್ತಾ ಇದೀವಿ. ಬಂತು. ಎಷ್ಟು ಚೆನ್ನಾಗಿದಲ್ಲ? ಬನ್ನಿ ಬುದ್ಧಿ. ಏನಪ್ಪಾ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಬುದ್ಧಿ. ಗಂಗಾ ಲಗೇಜ್ ತಗೊಂಬ. ನಾಗಪ್ಪ,
ಪೂಜೆ ಮಾಡಿದ್ವಲ್ಲ ನಾಗದೇವ್ರು ಅವ್ರಿಗೆ ಎಲ್ಲಿದ್ದಾರೆ? ಓ, ನಾಗಲೋಕದಲ್ಲಿ. ನಾಗಲೋಕ ಎಲ್ಲಿದೆ? ಈಗ ನೀನು ಕಣ್ಣು ಮುಚ್ಕೊಂಡು ನಿದ್ರೆ ಮಾಡು, ನಾಗಲೋಕ ನಿನಗೆ ಕಾಣುತ್ತೆ. ಓಕೆ, Good night, Daddy. ಗುಡ್ ನೈಟ್. ಹ್ಮ್. ಸ್ಪಂದನ, ಸ್ಪಂದನ, ಏನಾಯ್ತಮ್ಮ? ಅಣ್ಣ, ಚಿತ್ರಾಗೇನೋ ಅಪಾಯ ಆದಾಗೆ ಕನ್ಸು ಬಿಟ್ಟಣ. ಹಬ್ಬ, ಅಷ್ಟ್ ಮಾತ್ರಕ್ಕೆ ಎದೆ ನಡ್ಕ ತಂದ್ಬಿಟ್ಟಿಲ್ಲಮ್ಮ. ಅಲ್ಲ, ಅವನು ಹೆಜ್ಜೆಜ್ಜೆಗೂ ನಿನ್ಗೆ ಹೇಟ್ ಮಾಡ್ತಾ ಇದ್ರು, ನೀನ್ ಕನ್ಸು ಮನ್ಸಿನಲ್ಲಿ ಅವ್ರ ಮನೆ ಜನನೇ ತುಂಬಿಕೊಂಡಿದ್ಯಲ್ಲ. ನಿನ್ಗೇನ್ ಹೇಳಿ? ಅಂಥದ್ದೇನು ಆಗಲ್ಲ. ಮಲ್ಕೋ ಮಲ್ಕೋ ಮಲ್ಕೊಮ್ಮ.